ಒಂದು ತಪ್ಪು ಬರೆದಿದ್ದು ಹೆಂಗೆ ಕಣ್ಣಾಗ ಕಂಡತೋ, ಸಮಾಜದೊಳಗೆ ನೀವು 100 ಸರಿ ಮಾಡಿದ್ರು ಜನ ಎಣಿಸೋದಿಲ್ಲ, ಒಂದು ತಪ್ಪು ಮಾಡಿದ್ದು ಎಣಿಸ್ತಾರ ಅನ್ನೋ ಗಣಿತ ಇದು ಜೀವನ. ಇದು ಜೀವನ ಗಣಿತ ಇದು. ಅದಕ್ಕೆ ಮನುಷ್ಯ ಕಲಿಯಬೇಕಾದದ್ದೇನು ಅಂದ್ರೆ, ತಪ್ಪು ಜೀವನದ ಮೇಲೆ ತಪ್ಪು ಒಪ್ಪುಗಳು ನಡೀತಿರ್ತಾವೆ. ಇಲ್ಲಿ ಯಾರೂ ಪರಿಪೂರ್ಣರಲ್ಲ. ಇಲ್ಲಿ ಮನುಷ್ಯ ಕಲಿಯುವುದೇನು ಅಂದರೆ, ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ. ಅಷ್ಟೆ. ಒಂದು ಸಣ್ಣ ಪ್ರಯತ್ನ, ನಿನ್ನೆ ಏನು ನನ್ನಿಂದ ತಪ್ಪಾಗ್ಯಾವ, ಬೆಳಿಗ್ಗೆದ್ದು ಭಗವಂತನೆದ್ರ ಕೈ ಮುಗಿದ ಭಗವಂತನೇ ಇವೆಲ್ಲ ನನ್ನಿಂದ ತಪ್ಪಾಗ್ಯಾವ, ಇವು ಮಾಡಲಾರ್ದಂಗಿರೋದಷ್ಟೆ. ಗುರುಗಳೆಲ್ಲ ಇಷ್ಟು ಪಾದಯಾತ್ರೆ ಮಾಡಿದ್ರಿಲ್ಲ, ಹಳ್ಳಿ ಹಳ್ಳಿಗೆ ಪಾದಯಾತ್ರೆ ಮಾಡಿದ್ರು, ಮನೆ ಮನೆಗಳಿಗೆ ಪಾದಯಾತ್ರೆ ಮಾಡಿದ್ರು, ಜೋಳಿಗೆ ಹಾಕ್ಕೊಂಡು ಪಾದಯಾತ್ರೆ ಮಾಡಿದ್ರು. ಎದಕ್ಕೆ? ತಪ್ಪು ಬಿಡಿಸುವುದಕ್ಕಷ್ಟೆ. ಅವ್ರ ಜೊತೆ ಎಷ್ಟು ಜನ ಹೆಜ್ಜೆ ಹಾಕಿದ್ರಿ? ಅರಿಯದವರೊಡನೆ 1000 ಹೆಜ್ಜೆ ಹಾಕುವುದಕ್ಕಿಂತ ಇಂಥ ಅರಿತವರ ಜೊತೆ 4 ಹೆಜ್ಜೆ ಹಾಕುವುದೇ ಜೀವನದ ಸಾರ್ಥಕತೆ. ಏನು ಅರಿಯದವರೊಡನೆ ಹರಿದಾರಿ ನಡೆದ್ರೂ ಏನು ಉಪಯೋಗ ಇಲ್ಲ. ಅರಿತವರೊಡನೆ 2 ಹೆಜ್ಜೆ ಹಾಕು. ಜೋಳಿಗೆ ಹಾಕ್ಕೊಂಡು ಹೇಳಿದ್ರಿಲ್ಲ ಗುರುಗಳು, ತಪ್ಪು ಮಾಡಬೇಡ್ರಪ್ಪ ಅಂತ. ಎಷ್ಟು ಚಟಗಳನ್ನು ಜೋಳಿಗೆ ಹಾಕಿಸ್ಕೊಳ್ಳುವ ಕೆಲಸ ನಡೀತಿಲ್ಲ. ಹಳ್ಳಿ ಹಳ್ಳಿಗೆ, ಓಣಿ ಓಣಿಗೆ ಹೋಗಿ ಅವರಿಗಿದೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ? ಭಕ್ತನ ಬದುಕೊಂದು ಒಪ್ಪಿಗೆಯ ಬದುಕಾಗಬೇಕು. ಕೂಡಲ ಸಂಗತನಗೆ ಬೇಕೆಂದು ಎತ್ತಿಕೊಂಬ ಅಂಥ ಒಂದು ಸುಂದರ ಬದುಕು ಭಕ್ತರದಾಗಬೇಕನ್ನುವ ಕರುಣೆ ಅವರಲ್ಲಿತ್ತದು. ಅವರು ಏನು ಕಲಿಸಿದ್ದು ಅಂದರೆ, ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ. ಮನುಷ್ಯ ತಪ್ಪುಗಳನ್ನು ಬಿಡೋದು ಮಾಡ್ತೀವಿ. ಈಗ ಎಷ್ಟು ಸೇದೋದಿಲ್ಲ, ಅದ್ರ ಮೇಲೆ ಬರೆದಿರ್ತಾರೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರೆದಿರ್ತಾರೆ. ಅದನ್ನು ತೊಗೊಂಡ ಓದೇ ಸೇತ್ತೀವಿ. ಮತ್ತು ಈಗ ತಿನ್ನೋದಿಲ್ಲ, ಏನು ತಿಂತಾರೆ ಅದು ಚೀಟ್ ಹರಿದು ಹಾಕ್ಕೊಂಡು ತಿಂತಾರಲ್ಲ, ಅದ್ರ ಹೆಸರು ಮೇಲೆ ಬರೆದಿರ್ತಾರೆ. ಏನು ಬರೆದಿರ್ತಾರೆ? ಗುಟ್ಕ ಅಲ್ಲ, ಅದು ತಿಂದ್ರೆ ಗೊಟಕ್ಕಂತಾರೆ ಅನ್ನೋದು. ಅದು ಗುಟ್ಕ ಅದ ಹೇಳ್ತಿರ್ತದೆ ಅಷ್ಟೆ. ಗುಟಕ್ಕೆ ತೊಗೊಂಡ್ರು ಒಂದು ದಿವ್ಸ ಗೊಟಕ್ಕಂತಾರೆ, ಬಿಡೋದಿಲ್ಲ ಅದು. ಅಷ್ಟು ಮಜಾ. ಅವರು ಸೇವನೆ ಮಾಡೋರು ಅಷ್ಟು ಚಲೋ ಇರ್ತಾರೆ ಅವರು. ಅಷ್ಟು ಒಂದಿಬ್ಬರು ಸ್ನೇಹಿತರಿದ್ರಂತ, ಅವ್ರಿಗದು ಭಾಳ ಚಟ. ಎಲ್ಲಿಗೆ ನೋಡ್ರಿ ಕಾರ್ಯಕ್ರಮಕ್ಕೆ ಕುಂತಿರ್ತಾರೆ, ಈಗ ಹಾಕ್ಕೊಂಡು ಕುಂತಿರ್ತಾರೆ. ಉಗುಳ್ಬೇಕಂದ್ರೆ ಸಮಸ್ಯೆಗಳು. ಅವ್ರು ಹಾಕ್ಕೊಂಡು ಸಿನಿಮಾಕ್ಕೆ ಹೋದ್ರು. ಇಬ್ಬರು ಬಾಯಾಗ ಹಾಕ್ಕೊಂಡು ಕುಂತಿದ್ರು, ಸಿನಿಮಾ ನೋಡಕತ್ತಿದ್ರು. ಸಿನಿಮಾರ 500 ರೂಪಾಯಿ ಕೊಟ್ಟು ನೋಡಕತ್ತಾರೆ, ಇಂಟ್ರೆಸ್ಟ್. ಅವ ಹಾಕ್ಕೊಂಡನು, ಉಗುಳ್ಬೇಕೀಗ. ಹೊರಗೆ ಹೋದ್ರೆ ಸಿನಿಮಾ ತಪ್ತೈತಿ, ಇದ್ರೆ ಅದು ಇಟ್ಕೊಂಡು ಕೂಡಕ್ಕಾಗೋಲ್ದು. ಆ ಕಡೆ ಈ ಕಡೆ ನೋಡಕತ್ತಿದ್ದ. ಅವ ಮಗ್ಗಲಿದ್ದವ, ಇದು ದೋಸ್ತವ. ಯಾಕೋ ಸಿನಿಮಾ ನೋಡೋದು ಬಿಟ್ಟು ಆ ಕಡೆ ಈ ಕಡೆ ಏನು ನೋಡಕತ್ತಿ? ಇಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡಿನಿ ನಾನು. ಅಲ್ಲ, ಏನು ಮಾಡ್ಬೇಕು? ಉಗುಳ್ಬೇಕಂತ ಮಾಡೀನಿ, ಹೊರಗೆ ಹೋದ್ರೆ ಸಿನಿಮಾ ಹೋಗ್ತೈತೆ. ಇಲ್ಲ, ನಿನ್ನ ಮಗ್ಲದನಲ್ಲ, ಅವನ ಕಿಶದಾಗ ಉಗುಳು ಅಂದವ. ಅವಾಗ ಇವ ಅಂದ, ಅಲ್ಲ ಮತ್ತು ಅವನಿಗೆ ಉಗುಳಿದ್ರೆ ಅವನಿಗೆ ಗೊತ್ತಾಗೋದಿಲ್ಲ ನಂದು. ಅಲ್ಲ, 4 ಸಲ ನಿನ್ನ ಕಿಶದಾಗ ಉಗುಳಿ ನಿನಗೇನ್ರ ಗೊತ್ತಾಗೈತೆ ನಂದು. ಈಗ 4 ಕಸ ಉಗುಳಿ ನಿನಗೇನು ಗೊತ್ತಾಗೈತೇನು? ಹಂಗೆ ಇನ್ನೊಬ್ಬರು ಪಾಕೆಟ್ನಾಗ ಹಾಕ್ಕೊಂತ ಹೋಗೋದಪ್ಪ ಅಷ್ಟೆ. ಗುರುಗಳು ಕಲಿಸಿದ್ದೇನು ಅಂದ್ರೆ, ತಪ್ಪುಗಳನ್ನು ಕಡಿಮೆ ಮಾಡೋದು. ಟ್ರೈ ಟು ಬಿ ಬೆಟರ್ ದೆನ್ ಯಸ್ಟರ್ಡೇ. ಸಜ್ಜನನಾಗಿ ಬದುಕುವುದಷ್ಟೆ. ನಾವು ಕಲಿಯುವುದೇನಂದ್ರೆ, ನಾವೇನು ತಿಳ್ಕೊಂಡಿವಿ? ದೇವನ ಕೃಪೆ ಆಗಬೇಕಾದ್ರೆ ದೇವರ ಗುಡಿಗೆ ಹೋದ್ರೆ ದೇವರ ಕೃಪೆ ಆಗ್ತೈತೆ ಅಂತ ತಿಳ್ಕೊಂಡಿವಿ. ಬರೇ ದೇವರ ಗುಡಿಗೆ ಹೋಗಿ ದೇವರ ಜಗಲಿ ಮುಂದೆ ದೀಪ ಹಚ್ಚೋದ್ರಿಂದ ಅವನ ಕೃಪೆ ಆಗೋದಿಲ್ಲ. ನಮ್ಮಲ್ಲಿರುವ ದುಶ್ಚಟಗಳನ್ನು, ದುರ್ಗುಣಗಳನ್ನು ನಾವು ಬಿಟ್ಟರೆ, ನಾವು ದೇವನ ಗುಡಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ನೀ ಬಿಟ್ಟರೆ ಸಾಕು, ದೇವರೇ ನಿನ್ನ ಜಗುಲಿಯ ದೀಪವಾಗಿ ಮನ್ಯಾಗ ಬೆಳಗುತ್ತಾ. ನಾವು ಅದನ್ನು ಬಿಡುವುದಷ್ಟೇ ಇಲ್ಲಿ ಕಲಿ. ಸಜ್ಜನಳಾಗಿ ಮಜ್ಜನ ಕೆರುವೆ, ಶಾಂತಳಾಗಿ ಪೂಜೆಯ ಮಾಡು. ಒಂದಿಷ್ಟು ಸಮಾಧಾನ ಇರೋದು ಮನುಷ್ಯ. ಸಮಾಧಾನ ಕಲಿಬೇಕಲ್ಲ ಜೀವನದೊಳಗೆ. ನೀವು ಅಂತಿರ್ತಾರೆ ನೋಡಿ, ಮನ್ಯಾಗ ಯಜಮಾನ್ರು ಹೊರಗೆ ಹೋಗಿ ಬಂದ ತಕ್ಷಣ ಹೆಣ್ಮಕ್ಳು ಅಂತಿರ್ತೀವಿ, ಏನು ರಿಪಿ ರಿಪಿ ಹಚ್ಚಿರಿ ನೀವು ಮನ್ಯಾಗ? ಇದು ಎಲ್ಲಿ ಯಾವ ಡಿಕ್ಷನರಿಯಾಗಿತ್ತೋ ಗೊತ್ತಿಲ್ಲ. ರಿಪಿ 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 ಅನ್ನೋ ಶಬ್ದಕ್ಕೆ ಇದು ಲ್ಯಾಟಿನ್ ಮೂಲದಿಂದ ಬಂದಂತ ಕಾಣತೈತಿ. ಸಮಾಧಾನ ಇರೋದಿಲ್ಲ. ಅವ್ರು ಅಂತಿರ್ತಾರೆ ನೋಡಿ, ಹೆಣ್ಮಕ್ಳು ಮನ್ಯಾಗ ಅಂತಿರ್ತಾರೆ, ಏನು ಈ ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಂಥರ ಆಗತ್ತೆ. ಏನಾಗತ್ತಂದ್ರೆ, ಅಡುಗೆ ಮನ್ಯಾಗ ಹೋದ್ರೆ ಅದು ಚೆಂಡು ಹಿಡಿದು ದಬ್ಬದಂಗೆ ಆಗ್ತೈತೆ ಅನ್ನೋದಿಲ್ಲ. ಅಡುಗೆ ಮನೆ ಕಡೆ ಹೋದ್ರೆ ಚೆಂಡು ಹಿಡಿದು ದಬ್ಬದಂಗೆ. ಊಟ ಹೋಗ್ತೈತೆ ಅಂತಾರೆ, ಅಡುಗೆ ಮನೆ ಕಡೆ ಹೋಗಕ್ಕೆ ಒಲ್ಲೆ. ಸಮಾಧಾನ ಬೇಕಲ್ಲ ಮನುಷ್ಯಗೆ. ಸಮಾಧಾನ ತಪ್ಪತ್ಯಾಕ?
ಯಾಕೆ ಸಮಾಧಾನ ತಪ್ಪಿತು ಮನುಷ್ಯನಿಗೆ ಅಂದ್ರೆ, ನಾವೇನಂತೀವಿ ಅಂದ್ರೆ, ನಾವು ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ಇದು ನಮ್ಮ ಇಚ್ಛೆ. ಇದು ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ಹೋಗಬಾರ್ದು. ನಾವು ಬಯಸಿದ್ದು ಸಿಗದೇ ಇದ್ರೆ ಸಿಕ್ಕಿದ್ದು ಹೋದ್ರೆ ಸಮಾಧಾನ ತಪ್ತೈತಿ. ಅಲ್ಲ, ಒಂದು ಕ್ಷಣ ವಿಚಾರ ಮಾಡಿರಿ, ಈ ಜಗತ್ತಿನೆಲ್ಲ ಬಯಸಿದ್ದೆಲ್ಲ ಸಿಕ್ಕೈತೇನ್ರಿ ಜಗತ್ತಿನೊಳಗೆ? ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರು ನೀವು ಬಯಸ್ದಂಗಿಲ್ಲ. ಇದು ಜೀವನದ ವೈಚಿತ್ರ್ಯ ಐತಿದು. ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ. ಬದುಕಬೇಕು. ಒಂದಿಷ್ಟು ಜೀವನದ ಮೇಲೆ ಸ್ವಲ್ಪ ಹೆಚ್ಚ ಕಡಿಮೆ ಇರ್ತದೆ. ನಾವು ಬಯಸಿದ್ದೆಲ್ಲೂ ಸಿಗೋದಿಲ್ಲ. ಹಂಗಂತ ತಿಳ್ಕೊಂಡು ಬಯಸಬಾರ್ದಂತಲ್ಲ, ಹಂಗಂತ ತಿಳ್ಕೊಂಡು ಬಯಸಬಾರ್ದಂತನೂ ಅಲ್ಲ, ಬಯಸಬೇಕು. ಈಗ ಆಟ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಗೆಲ್ಲುವ ಬಯಕೆಯಿಂದನೇ ಆಟ ಆಡೋದು, ಗೆಲ್ಲುವ ಬಯಕೆಯಿಂದನೇ ಆಟ ಆಡಬೇಕು. ಆದ್ರೆ ಕೊನೆಗೆ ಗೊತ್ತಿರಬೇಕು, ಅಂಪೈರ್ ಏನು ತೀರ್ಪು ಕೊಡ್ತಾನೆ ಅದನ್ನು ಒಪ್ಪಿಕೊಂಡು ಬರಬೇಕು. ಈ ಜೀವನ ಅನ್ನೋದೊಂದು ಆಟ, ಗೆಲ್ಲುವ ಬಯಕೆಯಿಂದ ನಾವು ಆಡೋದು. ಕೊನೆಗೆ ಅಂಪೈರ್ ಮೇಲೆ ನಾವು ಏನು ತೀರ್ಪು ಕೊಡ್ತಾನಲ್ಲ ಅದಕ್ಕೆ ತಲೆ ಬಾಗದಿವಿ ಅಂದರೆ ಅದು ಸಮಾಧಾನದ ಸೂತ್ರ ಅಷ್ಟೇ ಜೀವನದಲ್ಲಿ. ಇದು ಕಲಿಯುವುದು. ಸಮರತಿಯ ಹಾಡು. ಒಂದಿಷ್ಟು ಸಮರತಿ ಅಂದ್ರೆ ಸಹಜ ಪ್ರೇಮ. ನಮ್ಮ ಎದ್ಯಾಗ ಪ್ರೇಮ ಹೆಂಗೈತಿ ಅಂದ್ರೆ ಸಹಜ ಪ್ರೇಮ ಇಲ್ಲ, ನಮ್ಮದು ಸ್ವಾರ್ಥ ಪ್ರೇಮ ಐತಿ. ನಾವು ಒಂದು ಗಿಡಕ್ಕೆ ಎದಕ್ಕೆ ನೀರು ಹಾಕ್ತೀವಿ ಅಂದ್ರೆ ಅದು ಹಣ್ಣು ಕೊಡ್ತಿದ್ರೆ ಗಿಡಕ್ಕೆ ನೀರು ಹಾಕ್ತೀವಿ. ಆಕಳಿಗೆ ಎದಕ್ಕೆ ಯಾವಾಗ ನಾವು ಹಿಟ್ಟು ಮೇವು ಹಾಕ್ತೀವಿ ಅಂದ್ರೆ ಯಾವಾಗ ಹಾಲು ಕೊಡ್ತೈತಿ ಅಲ್ಲಿವರೆಗೆ ಹಾಕ್ತೀವಿ, ಇರಲಿಲ್ಲ ಅಂದ್ರೆ ಹಾಕೋದಿಲ್ಲ ನಾವು. ಅಂದ್ರೆ ನಮ್ಮಲ್ಲಿ ಸ್ವಾರ್ಥ ಪ್ರೇಮ ಐತಿ, ಸಹಜ ಪ್ರೇಮ ಇರಬೇಕು. ಇವತ್ತು ಗುರುಗಳದಾರ ನೋಡ್ರಿ, ಅವ್ರದ್ದು ಸಹಜ ಪ್ರೇಮ. ನಮ್ಮದು ಸ್ವಾರ್ಥ ಪ್ರೇಮ. ಎಷ್ಟು ಚಂದ ಪ್ರೇಮ ಇರ್ತೈತಿ ಅಂದ್ರೆ, ಈಗ ನೀವು ಮದುವೆ ಮಾಡ್ಕೊತೀರ, ಮದುವೆ ಇರ್ತೈತಿ, ಮದುವೆ ಮ್ಯಾಲೆ ಹಿಂಗೊಂದು ಎಂಟ್ರೆನ್ಸಿಗೆ ಹಾಕಿರ್ತೀರಿ. ಏನು ಹಾಕಿರ್ತೀರಿ ಅಂದ್ರೆ ಅವ್ರ ಫ್ಯಾಮಿಲಿ ಹೆಸರು ಹಾಕಿರ್ತೀರಿ. ಹಾಕಿ ಇಂಥವ್ರ ಫ್ಯಾಮಿಲಿ ಹಾರ್ಟ್ಲಿ ವೆಲ್ಕಮ್ಸ್ ಇವನ್ ವೆಡ್ಡಿಂಗ್ ಅಂತ ಹಾಕಿರ್ತೀರಿ. ಗೊತ್ತೈತಿಲ್ಲ ನಿಮಗೆಲ್ಲ ಅನುಭವಕ್ಕೆ ಐತಿಲ್ಲ. ಮದುವೆದವ್ರ ಫ್ಯಾಮಿಲಿ ಹೆಸರು ಹಾಕಿ ಅಲ್ಲಿ ಹಾರ್ಟ್ಲಿ ವೆಲ್ಕಮ್ಸ್ ಯು ಅಂತ ಹಾಕಿರ್ತೀರಿ. ಮ್ಯಾಲ ಹಾರ್ಟ್ಲಿ ವೆಲ್ಕಮ್ಸ್ ಯು ಇರ್ತೈತಿ, ಮುಂದೆ ಅವ್ರ ಪಟ್ಟಿ ಯಾದಿ ಬರೆಯವ್ರಿಗೆ ಕುಂದರ್ಸೇ ಬಿಟ್ಟಿರ್ತಾರೆ, ಕೊಟ್ಟ ಒಳಗೆ ಹೋಗ್ಬೇಕವ. ಅಂದ್ರೆ ನಮ್ಮ ಪ್ರೇಮ ಅಪೇಕ್ಷೆಯಿಂದ ಕೂಡಿರ್ತೈತೆ ಅಷ್ಟೆ. ಈ ಪ್ರೇಮ ನಿಜವಾದ ಪ್ರೇಮ ಅಲ್ಲ, ನಿಸ್ವಾರ್ಥ ಪ್ರೇಮ. ಒಬ್ಬ ಗುರುವಿನ ಪ್ರೇಮ ಐತಲ್ಲ ಅದು ನಿಸ್ವಾರ್ಥ ಪ್ರೇಮ ಜಗತ್ತಿನಲ್ಲಿ. ಅದಕ್ಕಾಗಿ ಗುರುಗಳು ಇದೊಂದು, ಯಾವ ಪ್ರೇಮ ಸಹಜ ಪ್ರೇಮ ಅಂದರೆ ಎಲ್ಲಿ ನಾನು ಇಲ್ಲ, ನನ್ನದು ಅನ್ನೋದಿಲ್ಲ, ಅದು ಸಹಜ ಪ್ರೇಮ ಅಷ್ಟೆ. ಅಂಥ ಗುರುಗಳು ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ, ಪಾದಯಾತ್ರೆ ಕಾರ್ಯಕ್ರಮ, ಜೊತೆಗೆ ವಿದ್ಯಾರ್ಥಿ ಪ್ರಸಾದ ನಿಲಯದ ಶಂಕುಸ್ಥಾಪನೆ, ಎಷ್ಟು ಜನ ಗುರುಗಳನ್ನು ಕರೆಸಿದ್ದಾರೆ. ಇಲ್ಲೋಡಿ, ಈ ಮಠದ ಹಿಂದಿನ ಪೂಜ್ಯರು, ಇಲ್ಲೊಂದು ಪ್ರಸಾದ ನಿಲಯ. ನಾಡಿನ ಎಲ್ಲ ಮಠಮಾನ್ಯಗಳು ಉಚಿತ ಶಿಕ್ಷಣ, ಪ್ರಸಾದ ನಿಲಯ. ಆ ಮಹಾನುಭಾವರಿಗೆಲ್ಲ ಗೊತ್ತಿದ್ದಿದ್ದು ಒಂದು ಸೂತ್ರ ಏನು ಅಂದ್ರೆ, ಭೂಮಿಗೆ ಬಿದ್ದ ಬೀಜ ನಾಡಿನ ಮಕ್ಕಳ ಎದೆಯಾಗ ಬಿದ್ದ ಅಕ್ಷರ ಎಂದೂ ವ್ಯರ್ಥ ಆಗೋದಿಲ್ಲ ಅನ್ನುವ ಸತ್ಯ ಗೊತ್ತಿತ್ತು ಅವರು. ಅದಕ್ಕವರು ಉಚಿತ ಪ್ರಸಾದ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು. ಅದರ ಜೊತೆಗೆ ಮತ್ತೆ ಈ ಜಾತ್ರೆಗೊಂದು ಹೊಸ ಕಳೆ. ಇಲ್ಲೋಡ್ರಿ, ಇಷ್ಟು ದಿನಗಳವರೆಗೆ ಇಲ್ಲೊಂದು ಪ್ರವಚನ ಕಾರ್ಯಕ್ರಮ. ಎಷ್ಟು ಜಾಗೃತಿಯಾಗಿದೆ ನೋಡಿ. ನಿಮ್ಮನ್ನು ನೋಡಿದ್ರೆ ಇಷ್ಟು ಥಂಡ್ಯಾಗ ಯಾರು ಕೂಡ್ತಾರನಿಲ್ಲ, ಯಾರು ಕರೆದ್ರೂ ಬರೋದಿಲ್ಲ. ಇಷ್ಟು ಥಂಡ್ಯಾಗೆಲ್ಲ ಕುಂತಿರಿಲ್ಲ ನಾಲ್ಕು ಮಾತುಗಳನ್ನು ಕೇಳಿ. ಇದೆಲ್ಲ ಪೂಜ್ಯರ ಅವರ ಪ್ರವಚನದ ಒಂದು ಫಲ. ಏನಂದ್ರೆ ನಿಮ್ಮ ಮುಖದೊಳಗಿನ ನಗೆಯೇ, ನಿಮ್ಮ ಉತ್ಸಾಹವೇ ಅದರ ಫಲ ತೋರಿಸ್ತಾ ಇದೆ. ಇಲ್ಲೆಲ್ಲ ಕೇಳಬೇಕು, ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳೋದು ಮನುಷ್ಯ. ಮನಸ್ಸಿಗೆ ನೋಡಿ, ದೇಹಕ್ಕೊಂದು ವೈಕಲ್ಯ ಬರ್ತದೆ, ಅದಕ್ಕೆ ಅಂಗವೈಕಲ್ಯ ಅಂತ ಕರಿತೀವಿ. ಮನಸ್ಸಿಗೂ ಸಹಿತ ವೈಕಲ್ಯ ಬರ್ತದೆ, ಮನೋವೈಕಲ್ಯ. ಈಗ ನೀವು ಚಿಂತೆ, ಡಿಪ್ರೆಷನ್ನು, ಟೆನ್ಷನ್ನು ಅಂತ ಹೇಳ್ತಿರಲ್ಲ, ಇವೆಲ್ಲ ಮನೋವೈಕಲ್ಯಗಳು. ಈ ಅಂಗವೈಕಲ್ಯ ಮತ್ತು ಮನೋವೈಕಲ್ಯ, ಈ ಅಂಗವೈಕಲ್ಯ ಹೋಗಬೇಕಾದ್ರೆ ನಿಮಗೆ ಹಿಂದಕ್ಕೆ ಏನು ಮಾಡ್ತಿದ್ರಂದ್ರೆ ಪೋಲಿಯೋ ಡ್ರಾಪ್ ಹಾಕ್ತಿದ್ರಿಲ್ಲ. ಅಂದ್ರೆ ಅಂಗವೈಕಲ್ಯತೆ ಬರಬಾರ್ದು ಅಂದ್ರೆ ಪೋಲಿಯೋ ಡ್ರಾಪ್ ಹಾಕಬೇಕು. ಮನೋವೈಕಲ್ಯ ಬರಬಾರ್ದು ಅಂದ್ರೆ ಪೂಜ್ಯರ ಹೋಲಿ ಡ್ರಾಪ್ಸ್ ಹಾಕಬೇಕು, ಅಂದ್ರೆ ಮನೋವೈಕಲ್ಯವು ಹೋಗ್ತದೆ.
ಕೇಳೋದು ಇದು ಯಾರು ಹೇಳ್ತಾರ ಏನು ಹೇಳ್ತಾರಿಲ್ಲ, 4 ಒಳ್ಳೆಯ ಮಾತುಗಳನ್ನು ಸದಾ ಕೇಳ್ತಾ ಇರಬೇಕು ಮನುಷ್ಯ. 4 ಒಳ್ಳೆಯ ಮಾತುಗಳನ್ನು ಕೇಳುವುದು. ಹಿಂದೆ ಬೋಧಿಧರ್ಮ ಅಂತ ಒಬ್ಬರಿದ್ದರು. ಅವರು ಚೈನಾಕ್ಕೆ ಹೋಗಿದ್ರು. ಬೋಧಿಧರ್ಮ ಚೈನಾಕ್ಕೆ ಹೋಗಿ ಅವರು ಅಲ್ಲಿ ಸನ್ಯಾಸಿಗಳಿಗೆ ಕುಂಗುಫು ಕಲಿಸ್ತಿದ್ರಂತ. ಕುಂಗುಫು, ಈಗ ನಾವು ಕರಾಟೆ ಅಂತೀವಲ್ಲ, ಹಂಗೆ ಕುಂಗುಫು ಕಲಿಸ್ತಿದ್ರು ಬೋಧಿಧರ್ಮ. ಅವರ ವಿಶೇಷತೆ ಏನು ಅಂದರೆ, ಈಗ ನೀವು ಹೆಂಗೆ ಪ್ರವಚನ ಕುಂತೀರಿ, ಈಗ ನಾವು ಹೆಂಗೆ ಪ್ರವಚನ ಹೇಳ್ತೀವಿ ಹಂಗೆ ಹೇಳ್ತಿದ್ದಿಲ್ಲ. ಅವರು ಸಾಯಂಕಾಲ ಪ್ರವಚನ ಮಾಡ್ತಿದ್ರು, ಮುಂದೆ ಜನ ಕೂಡ್ತಿದ್ರು. ಬೋಧಿಧರ್ಮ ಹೆಂಗೆ ಪ್ರವಚನ ಮಾಡ್ತಿದ್ನಂದ್ರೆ, ಜನರ ಕಡೆ ಮುಖ ಮಾಡ್ತಿದ್ದಿಲ್ಲ, ಗ್ವಾಡಿ ಕಡೆ ಮುಖ ಮಾಡಿ ಪ್ರವಚನ ಮಾಡ್ತಿದ್ದ. ಅಂದ್ರೆ ಮುಖ ಗ್ವಾಡಿ ಕಡೆ, ಬೆನ್ನ ಮಂದಿ ಕಡೆ, ಗ್ವಾಡಿಗೆ ಪ್ರವಚನ ಹೇಳ್ತಿದ್ದ ಬೋಧಿಧರ್ಮ. ಮಹಾರಾಜ ಬಂದ, ಅವನು ಬೋಧಿಧರ್ಮನ ನೋಡ್ಬೇಕಂತ. ಬೋಧಿಧರ್ಮನಿಗೆ ಕೇಳ್ದ, ಅಲ್ಲ ನೀವು ಗ್ವಾಡಿ ಕಡೆ ಮಂದಿ ಕಡೆ ಬೆನ್ನು ಮಾಡಿ ಗ್ವಾಡಿಗೆ ಮುಖ ಮಾಡಿ ಗ್ವಾಡಿಗೆ ಯಾಕೆ ಪ್ರವಚನ ಹೇಳ್ತೀರಿ ಅಂತ ರಾಜ ಕೇಳ್ದ. ಬೋಧಿಧರ್ಮ ಅಂದ, ಮತ್ತು ಅದಕ್ಕೆ ಹೇಳಿದರೆ ಏನು ಇವಕ್ಕೆ ಹೇಳಿದರೆ ಏನು, ಎರಡು ಒಂದೇ ಅಂದವ. ಅಲ್ಲ, ನಾ ಅಂದಿದ್ದಲ್ಲ, ಬೋಧಿಧರ್ಮ ಅಂದಿದ್ದು. ಮತ್ತು ನೀವು ನಾ ಅಂದಿನ ಅಂತ ತಿಳ್ಕೊಂಡಿರಿ. ಬೋಧಿಧರ್ಮ ಅಂತ ಗ್ವಾಡಿಗೆ ಹೇಳೋದು ಅಷ್ಟೇ, ಇವಕ್ಕೆ ಹೇಳೋದು ಅಷ್ಟೇ ಅಂತ. ಅದು ಬದಲಾಗಿಲ್ಲ, ಇವು ಬದಲಾಗೋದಿಲ್ಲ. ರಾಜನಿಗೆ ಆಶ್ಚರ್ಯ ಆಯಿತು. ಮತ್ತು ಇವು ಬದಲಾಗೋದಿಲ್ಲ ಅಂತ ಗೊತ್ತಿದ್ರು ಮತ್ತು ಪ್ರವಚನರೇ ಯಾಕೆ ಮಾಡಾಕತ್ತೀರಿ, ದಿವಸ ಹೇಳ್ತೀರಿ ನೀವು. ಅವಾಗ ಬೋಧಿಧರ್ಮ ಹೇಳ್ತಾನೆ, ನೋಡು ಯಾಕೆ ನಿತ್ಯಲು ಇದು ಸತ್ಸಂಗ ಸದ್ವಿಚಾರ ಶ್ರವಣ ನಡಿಬೇಕು ಅಂದ್ರೆ, ರಾಜನೇ, ಈಗ ನಿಮ್ಮ ಮನ್ಯಾಗ ಊಟ ಮಾಡಿರ್ತೀರಿ, ನಿನ್ನೆ ಊಟ ಮಾಡಿರ್ತೀರಿ, ಮೊನ್ನೆ ಅಡುಗೆ ಮಾಡಿರ್ತೀರಿ, ಊಟ ಮಾಡಿರ್ತೀರಿ, ಮುಸ್ರಿ ತಾಟ ಮುಸ್ರಿ ಗಂಗಾಳ ಇರ್ತೈತಲ್ಲ, ಮರುದಿವ್ಸ ಎದ್ದು ತೊಳಿಲಾರ್ದನೆ ಯಾರೂ ಮುಸ್ರಿ ಗಂಗಾಳದಾಗ ಬೆಳಗಿನ ನಾಷ್ಟ ಹಾಕ್ಕೊಂಡು ಉಣ್ಣೋದಿಲ್ಲ. ನಿನ್ನೆ ಹೆಂಗೆ ಮುಸ್ರಿ ತಾಟ ಗಂಗಾಳ ತೊಳೆದು ಚಲೋ ಅಡುಗೆ ಹಾಕ್ಕೊಂಡು ಉಣ್ತಿರಲ್ಲ, ಈ ಮನಸ್ಸನ್ನೋದು ನಿನ್ನೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಸ್ವೀಕಾರ ಮಾಡಿ ಬೆಳಕು ಹರಿಯೋದ್ರಾಗ ಇದೊಂದು ಮುಸ್ರಿ ತಾಟ ಆಗಿರ್ತೈತಿ. ಮಹಾತ್ಮರ ವಚನ ಅನ್ನೋದು ಅದು ಮುಸ್ರಿ, ನಮ್ಮ ಪಾತ್ರೆ ನಾವು ತೊಳ್ಕೊಬೇಕಾಗೈತಿ, ಇಲ್ಲಿ ಯಾರಿಗೆ ಇಲ್ಲ, ನಮ್ಮ ಪಾತ್ರೆ ತೊಳ್ಕೊಂಡ ನಾವು ಊಟ ಮಾಡಬೇಕಾಗೈತಿ. ಅದಕ್ಕೆ ದಿನನಿತ್ಯ ನಾವು ಪ್ರವಚನ ಮಾಡೋದು. ಅದಕ್ಕಾಗಿ ಒಂದಿಷ್ಟು 4 ಒಳ್ಳೆಯ ಮಾತುಗಳನ್ನು ಕೇಳುವುದು. ಗುರುಗಳು, ಅವರ ಸ್ನೇಹಿತ ಎಲ್ಲ ಪೂಜ್ಯರು, ಇದೊಂದು ಬಹುದೊಡ್ಡ ಕಾರ್ಯಕ್ರಮ ಹಾವೇರಿಯಲ್ಲಿ ಇದು ನಡೆದಿದೆ. ನಿಮ್ಮನ್ನೆಲ್ಲ ನೋಡುವುದೇ ಒಂದು ಖುಷಿ. ಎಲ್ಲ ಪೂಜ್ಯರ ಸನ್ನಿಧಾನದಲ್ಲಿ ಈ ಜಾತ್ರಾ ಮಹೋತ್ಸವಕ್ಕೊಂದು ವಿಶೇಷ ಕಳೆ ಬಂದಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಪೂಜ್ಯರ ತುಲಾಭಾರ ಕಾರ್ಯಕ್ರಮ, ಜಾತ್ರಾ ಮಹೋತ್ಸವ ಯಶಸ್ವಿಯಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.